ಪೆಟ್ರೋಲ್ ಡೀಸೆಲ್ ಹಾಗೂ ಹಾಲಿನ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಈಗ ಮಗದೊಂದು ಶಾಕ್ಗೆ ಕೂಡ ತಯಾರಾಗಬೇಕಾಗಿದೆ ಗ್ರಾಹಕರು. ಕಾರಣ ಆಟೋ ಪ್ರಯಾಣ ದರ ಏರಿಕೆಗೆ ಚಾಲಕರ ಸಂಘ ಒತ್ತಾಯ ಮಾಡ್ತಾ ಇದೆ. ಬೆಲೆ ಏರಿಕೆ ಬಿಸಿಯಿಂದ ಆಟೋ ಚಾಲಕರು ಆರ್ಥಿಕ ಸಂಕಷ್ಟದಲ್ಲಿದ್ದು, ಹೀಗಾಗಿ ಪ್ರಯಾಣ ದರ ಹೆಚ್ಚಿಸುವಂತೆ ಬೆಂಗಳೂರು ಆಟೋ ಚಾಲಕರ ಸಂಘಟನೆಗಳು ಒತ್ತಾಯಿಸಿವೆ. ಆರಂಭದ 2 ಕಿಲೋಮೀಟರ್ಗೆ 30 ರೂಪಾಯಿ, ನಂತರ ಪ್ರತಿ ಹೆಚ್ಚುವರಿ ಕಿಲೋಮೀಟರ್ಗೆ 15 ರೂಪಾಯಿ ದರ ನಿಗದಿಯಾಗಿದೆ. ಈ ದರ 3 ವರ್ಷಗಳ ಹಿಂದೆ ಪರಿಷ್ಕೃತ ಆಗಿರುವುದು. ಇದೀಗ ಆರಂಭದ ದರ 40 ರೂಪಾಯಿ ಹಾಗೂ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಹೆಚ್ಚಿಸಬೇಕು ಅಂತ ಆಟೋ ಚಾಲಕರು ಬೆಂಗಳೂರು ನಗರ ಜಿಲ್ಲಾ ಉಪ ಆಯುಕ್ತರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. 2021ರಲ್ಲಿ ನಮ್ಮ ಮೀಟರ್ನ ರಿವೈಸ್ ಮಾಡಿರೋದು. ಇವತ್ತಿನ ದರಗಳು ಅನುಗುಣವಾಗಿ ಲೆಕ್ಕ ಹಾಕೊಂಡ್ರೆ ಮತ್ತು ನಮಗೆ ಇವತ್ತು ಸರಾಸರಿ ಕಳೆದನೇ ನಾವು 2013ರಲ್ಲಿ ಮೀಟರ್ ರಿವೈಸ್ ಬಿಟ್ಟರೆ 8-9 ವರ್ಷ ನಾವು ಮಾಡಿರಲಿಲ್ಲ. ಆದರೆ ಕಳೆದ ಬಾರಿನೇ ನಮಗೆ 25 ರೂಪಾಯಿ ಕಿಲೋಮೀಟ್ರು ಮತ್ತು ಮಿನಿಮಮ್ 50 ರೂಪಾಯಿ ಕೊಡಬೇಕಾಯಿತು. ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣಿಕ ಹೊರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕಡಿಮೆಗೆ ಒಪ್ಕೊಂಡಿದ್ದ. ಅದಾದ ನಂತರ 3 ವರ್ಷ ಕಳೀತಾ ಬರ್ತಾಯಿದೆ. ಹಾಗಾಗಿ ಇವತ್ತಿನ ದಿವಸ ಚಾಲಕರು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇಲ್ಲ. ಜೊತೆಗೆ ನಮಗೆ ಇವತ್ತೇನಾಗಿದೆ, ಕೇಂದ್ರ ಸರ್ಕಾರ ಏನು ಇವತ್ತು ಕೇಂದ್ರ ಸಾರಿಗೆ ಕೈಗಾರಿಕಾ ನೀತಿ ಮತ್ತು ಆರ್ಥಿಕ ಸುಧಾರಣೆ ಕಮಿಟಿ ಏನು ಹೇಳ್ತಾ ಇದೆ. ಸೊ ಪ್ರತಿ ವರ್ಷಗಳನ್ನ ಏನು ಈ ಬೆಲೆ ಏರಿಕೆ ಅನುಗುಣವಾಗಿ ಕಾರ್ಮಿಕರಿಗಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು, ಅದು ಆಟೋ ಆ್ಯಂಡ್ ಟ್ಯಾಕ್ಸ್